ನಮಸ್ಕಾರ. ಈಗ ಕ್ರಿಸ್ಮಸ್ ಹಬ್ಬದ ಸಮಯ ಅಂದ್ರೆ ಹ್ಮ್. ಸಾಮಾನ್ಯವಾಗಿ ನಮ್ಮ ಕಣ್ಣು ಮುಂದೆ ಬರೋದು ಸ್ಯಾಂಟಾ ಕ್ಲಾಸ್, ಅಲಂಕಾರ ಮಾಡಿದ ಮರ, ಆಮೇಲೆ ಉಡುಗೊರೆಗಳು. ಹೌದು, ಅದೇ ಸಂಭ್ರಮ. ಆದ್ರೆ ಹ್ಮ್. ನಮಗೆ ಸಿಕ್ಕಿರೋ ಈ ಆಡಿಯೋ ಟ್ರಾನ್ಸ್ಕ್ರಿಪ್ಟ್ ಇದೆಯಲ್ಲ, ಹ್ಮ್. ಅದ್ರಲ್ಲಿ ಒಂದು ತುಂಬಾನೇ ಬೇರೆ ಥರದ ವಾದ ಇದೆ. ಹ್ಮ್. ಇದರ ಪ್ರಕಾರ ಹ್ಮ್. ಈ ಎಲ್ಲ ಸಂಕೇತಗಳು ಕೇವಲ ಹಬ್ಬದ ಸಂಭ್ರಮ ಅಷ್ಟೇ ಅಲ್ಲ, ಬದಲಾಗಿ ಒಂದು ಮುಂಬರುವ ಜಾಗತಿಕ ಪರಿವರ್ತನೆಯ ರಹಸ್ಯ ಸಂಕೇತಗಳು ಅಂತ. ಹೌದು, ಈ ದೃಷ್ಟಿಕೋನ ಹೇಳೋದೇ ಅದನ್ನ. ಅಂದ್ರೆ ನಾವು ಪ್ರತಿವರ್ಷ ಆಚರಿಸೋ ಈ ಸಂಪ್ರದಾಯಗಳ ಹಿಂದೆ ಒಂದು ಆಳವಾದ, ಬಹುಶಃ ಮರುಪು ಹೋದ ಅರ್ಥ ಇದೆ ಅಂತೆ. ಓ, ಕ್ರಿಸ್ಮಸ್ ಕೇವಲ ಒಂದು ದಿನದ ಹಬ್ಬವಲ್ಲ, ಅದೊಂದು ದೊಡ್ಡ ಯುಗದ ಬದಲಾವಣೆಯ ಮುನ್ಸೂಚನೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಜಾಗತಿಕ ಪರಿವರ್ತನೆಯ ರಹಸ್ಯ ಸಂಕೇತಗಳು. ಹ್ಮ್. ಇದು ಕೇಳೋಕೆ ಯಾವುದೋ ರೋಚಕ ಕಾದಂಬರಿ ಥರ ಇದೆ ಅಲ್ವಾ? ಖಂಡಿತ. ಸರಿ, ಹ್ಮ್. ಹಾಗಾದ್ರೆ ಇಂದು ಈ ರಹಸ್ಯವನ್ನ ಬಿಡಿಸೋ ಪ್ರಯತ್ನ ಮಾಡೋಣ. ನಮ್ಮ ಮೊದಲ ಸುಳುವಿನಿಂದಲೇ ಶುರು ಮಾಡೋಣವಾ? ಖಂಡಿತ. ಕ್ರಿಸ್ಮಸ್ ಅನ್ನು ಭಾರತದಲ್ಲಿ ಸಾಮಾನ್ಯವಾಗಿ ಬಡಾ ದಿನ್ ಅಥವಾ ದೊಡ್ಡ ದಿನ್ ಅಂತ ಕರೀತಾರೆ. ಇದರ ಹಿಂದೆ ಕೇವಲ ದಿನಗಳು ಉದ್ದವಾಗೋದಕ್ಕಿಂತ ಬೇರೇನಾದ್ರೂ ದೊಡ್ಡ ಅರ್ಥ ಇದೆಯಾ? ಖಂಡಿತ ಇದೆ. ಆಕ್ಚುಲಿ ನಮ್ಮ ವಿಶ್ಲೇಷಣೆ ಶುರುವಾಗೋದೇ ಅಲ್ಲಿಂದ. ಭೌತಿಕವಾಗಿ ನೋಡಿದ್ರೆ ಡಿಸೆಂಬರ್ 22ರ ನಂತರ ದಿನಗಳು ನಿಧಾನವಾಗಿ ಉದ್ದವಾಗೋಕೆ ಶುರುವಾಗತ್ತೆ. ಹೌದು. ಮತ್ತು ರಾತ್ರಿಗಳು ಚಿಕ್ಕದಾಗ್ತಾ ಹೋಗುತ್ತೆ. ಅಂದ್ರೆ ಕತ್ತಲು ಕಡಿಮೆಯಾಗಿ ಬೆಳಕು ಜಾಸ್ತಿಯಾಗೋ ಸಮಯ. ಇದು ಪ್ರಕೃತಿಯ ನಿಯಮ ಅಷ್ಟೇ. ಸರಿ. ಆದ್ರೆ ಈ ಆಡಿಯೋ ಟ್ರಾನ್ಸ್ಕ್ರಿಪ್ಟಲ್ಲಿರೋ ವಾದದ ಪ್ರಕಾರ ಇದು ಕೇವಲ ಪ್ರಕೃತಿಯ ಬದಲಾವಣೆ ಅಲ್ಲ, ಇದು ಇಡೀ ಮನುಕುಲದ ಭಾಗ್ಯದ ಬದಲಾವಣೆಯ ಸಂಕೇತ. ಮನುಕುಲದ ಭಾಗ್ಯದ ಬದಲಾವಣೆ. ಇದು ಬಹಳ ದೊಡ್ಡ ಮಾತು. ಸ್ವಲ್ಪ ಇದನ್ನ ಸರಳವಾಗಿ ವಿವರಿಸ್ಬೋದಾ? ಈ ವಿಶ್ಲೇಷಣೆ ಇದನ್ನ ಹೀಗೆ ನೋಡುತ್ತೆ. ಇಡೀ ಜಗತ್ತು ಸದ್ಯಕ್ಕೆ ಒಂದು ಸುದೀರ್ಘವಾದ ಕರಾಳ ರಾತ್ರಿಯಲ್ಲಿದೆ. ರಾತ್ರಿಯಲ್ಲಿದೆಯಾ? ಹೌದು. ಸಾಂಕೇತಿಕವಾಗಿ ಇದನ್ನೇ ಕಲಿಯುಗ ಅಥವಾ ಕಬ್ಬಿಣದ ಯುಗ ಅಂತ ಕರೆಯಲಾಗಿದೆ. ಈ ರಾತ್ರಿಯಲ್ಲಿ ದುಃಖ, ಅಶಾಂತಿ, ದ್ವೇಷ, ನೋವು ಇದೆಲ್ಲ ತುಂಬಿದೆ. ಸೊ ಬಡಾ ದಿನ್ ಅಥವಾ ದೊಡ್ಡ ದಿನದ ಆರಂಭ ಅನ್ನೋದು ಈ ಕರಾಳ ರಾತ್ರಿ ಮುಗ್ದು ಒಂದು ಹೊಸ ಪ್ರಕಾಶಮಾನವಾದ ದಿನ ಉದಯಿಸೋದ್ರ ಸಂಕೇತ. ಆ ಹೊಸ ದಿನ. ಆ ಹೊಸ ದಿನವೇ ಸತ್ಯಯುಗ ಅಥವಾ ಸ್ವರ್ಣಯುಗ. ಒಂದು ನಿಮಿಷ, ಇಲ್ಲಿ ಕಲಿಯುಗ ಮತ್ತೆ ಸತ್ಯಯುಗ ಅನ್ನೋ ಪದಗಳನ್ನ ಬಳಸಿದ್ದೀರಿ. ನಮ್ಮ ಕೇಳುಗರಿಗಾಗಿ ಇದರ ಅರ್ಥವನ್ನ ಸ್ವಲ್ಪ ಸರಳವಾಗಿ ಹೇಳಿ. ಇವು ಭಾರತೀಯ ಕಾಲಗಣನೆಯಲ್ಲೇ ಬಡೋ ಯುಗಗಳು, ಹೌದಲ್ಲ? ಹೌದು, ಖಂಡಿತ. ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಸಮಯವನ್ನ 4 ಯುಗಗಳ ಒಂದು ಚಕ್ರವಾಗಿ ನೋಡ್ತಾರೆ. ಸತ್ಯಯುಗ ಅಂದ್ರೆ ಸತ್ಯ, ಧರ್ಮ, ಶಾಂತಿ, ಸಂತೋಷ ಎಲ್ಲಾ ತುಂಬಿರೋ ಸ್ವರ್ಣಯುಗ. ಓಕೆ. ಅಲ್ಲಿ ಮನುಷ್ಯರು ದೈವಿ ಗುಣಗಳಿಂದ ತುಂಬಿರ್ತಾರೆ. ಕಲಿಯುಗ ಅನ್ನೋದು ಅದರ ಸಂಪೂರ್ಣ ವಿರುದ್ಧ. ಅಧರ್ಮ, ಅಶಾಂತಿ, ಭ್ರಷ್ಟಾಚಾರ, ದುಃಖ ಇವೆಲ್ಲ ತುಂಬಿರೋ ಇಂದಿನ ಯುಗ ಅಂದ್ರೆ ಕತ್ತಲೆಯ ಯುಗ. ಸರಿ. ಈ ವಿಶ್ಲೇಷಣೆ ಪ್ರಕಾರ ಬಡಾ ದಿನ್ ಅಂದ್ರೆ ಈ ಕಲಿಯುಗದ ರಾತ್ರಿ ಮುಗಿದು ಸತ್ಯಯುಗದ ಹಗಲು ಶುರುವಾಗೋ ಸಮಯದ ಒಂದು ಸ್ಮಾರಕ. ಓ, ಈಗ ಕನೆಕ್ಷನ್ ಸಿಕ್ತು. ಅಂದ್ರೆ ದಿನಗಳು ಭೌತಿಕವಾಗಿ ದೊಡ್ಡದಾಗೋದು ಮತ್ತು ಮನುಷ್ಯರ ಆತ್ಮಿಕ ಪ್ರಜ್ಞೆ ದೊಡ್ಡದಾಗೋದು ಇವೆರಡನ್ನೂ ಈ ಆಕಾರ ಒಂದೇ ತಕ್ಕಡಿಯಲ್ಲಿ ತೂಗ್ತಿದೆ. ನಿಖರವಾಗಿ. ಇದು ನಾನು ನಿಜವಾಗ್ಲೂ ಯಾವತ್ತೂ ಯೋಚಿಸದ ದೃಷ್ಟಿಕೋನ. ಕ್ರಿಸ್ತನ ಜನನದ ಸಮಯದಲ್ಲೂ ಜಗತ್ತು ಇಂಥದ್ದೇ ಒಂದು ಕತ್ತಲೆಯಲ್ಲಿತ್ತಲ್ವಾ? ಖಂಡಿತವಾಗಿಯೂ. ಕ್ರಿಸ್ತ ಬಂದಾಗ ಸಮಾಜದಲ್ಲಿ ಹಿಂಸೆ, ದ್ವೇಷ, ಕರುಣೆಯ ಅಭಾವವಿತ್ತು. ಹೌದು. ಆಗ ಅವರು ನಿನ್ನನ್ನು ನೀನು ಪ್ರೀತಿಸುವಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ಒಂದು ಸರಳ ಆದ್ರೆ ತುಂಬಾನೇ ಶಕ್ತಿಶಾಲಿಯಾದ ಸಂದೇಶವನ್ನ ಕೊಟ್ರು. ಅದು ಅಂದಿನ ಸಮಾಜಕ್ಕೆ ಬೇಕಾಗಿದ್ದ ಆಧ್ಯಾತ್ಮಿಕ ಬೆಳಕು. ಅದೇ ರೀತಿ ಈ ದೊಡ್ಡ ದಿನ ಇಡೀ ಜಗತ್ತಿಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಪರಿವರ್ತನೆ ಬೇಕಾಗಿದೆ ಅನ್ನೋದನ್ನ ನೆನಪಿಸುತ್ತೆ. ಈ ಪರಿವರ್ತನೆಯ ಕಲ್ಪನೆಯನ್ನ ಕ್ರಿಸ್ಮಸ್ನ ಇನ್ನೊಂದು ಸುಂದರ ಸಂಪ್ರದಾಯ ಜೊತೆ ಹೋಲಿಸಲಾಗಿದೆ ಅಂತ ನಾನು ಓದಿದೆ. ಅಂದ್ರೆ ಕುಟುಂಬದವರೆಲ್ಲ ಒಂದೆಡೆ ಸೇರೋದು. ಹೌದು, ಅದು ಬಹಳ ಸುಂದರವಾದ ಹೋಲಿಕೆ. ಕ್ರಿಸ್ಮಸ್ ಸಮಯದಲ್ಲಿ ಪ್ರಪಂಚದ ಬೇರೆ ಬೇರೆ ಮೂಲೆಯಲ್ಲಿದ್ರೂ ಕುಟುಂಬದ ಸದಸ್ಯರೆಲ್ಲ ಒಂದೇ ಸೂರಿನಡೆ ಸೇರ್ತಾರೆ ಅಲ್ವಾ? ಹೌದು. ಈ ವಿಶ್ಲೇಷಣೆ ಹೇಳೋ ಹಾಗೆ ಇದು ಪರಮಾತ್ಮನು ಇಡೀ ಮನುಕುಲವನ್ನ ಒಂದೇ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರು ಅಂತ ಜಾಗೃತಗೊಳಿಸೋ ಪ್ರಕ್ರಿಯೆಯ ಸಂಕೇತ. ಓ, ಹಾಗಾ? ನಾವೆಲ್ಲ ಬೇರೆ ಬೇರೆ ದೇಶ, ಧರ್ಮ, ಜಾತಿಗೆ ಸೇರಿದವರಾಗಿರಬಹುದು, ಆದ್ರೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಅನ್ನೋ ಭಾವನೆಯನ್ನ ಇದು ಸೂಚಿಸುತ್ತೆ. ವಸುದೈವ ಕುಟುಂಬಕಂ ಅನ್ನೋ ಭಾವನೆ ಅಲ್ವಾ? ಅದೇ, ವಸುದೈವ ಕುಟುಂಬಕಂ ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ. ಈ ಆಕರವು ಆ ಭಾವನೆಯನ್ನ ಕ್ರಿಸ್ಮಸ್ನ ಕುಟುಂಬ ಮಿಲನದ ಜೊತೆ ಜೋಡಿಸ್ತಾ ಇದೆ. ಆ ದೊಡ್ಡ ದಿನ ಬಂದಾಗ
ಇಡೀ ಮಾನವ ಜನಾಂಗವೇ ಒಂದು ಕುಟುಂಬ ಅನ್ನೋ ಅರಿವು ಎಲ್ಲರಿಗೂ ಬರುತ್ತೆ ಅಂತ. ಸರಿ, ಯುಗ ಪರಿವರ್ತನೆಯಂತಹ ದೊಡ್ಡ ಕಲ್ಪನೆಯನ್ನ ನೋಡಿದ್ವಿ. ಇದು ಕ್ರಿಸ್ಮಸ್ನ ಒಂದು ಆಯಾಮ. ಆದರೆ ಈ ಆಕರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮಗೆಲ್ಲ ಗೊತ್ತಿರೋ ಸ್ಯಾಂಟಾಕ್ಲಾಸ್, ಕ್ರಿಸ್ಮಸ್ ಟ್ರೀ ಇವೆಲ್ಲ ಕೇವಲ ಮಕ್ಕಳ ಕಥೆಯಲ್ಲ, ಅವು ದೇವರೇ ಭೂಮಿಗೆ ಬರೋದರ ಸ್ಮಾರಕಗಳು ಅಂತ ಹೇಳುತ್ತೆ. ಇದು ಕೇಳೋಕೆ ಆಶ್ಚರ್ಯ ಆದರೂ ಇದರ ಹಿಂದಿನ ವಿವರಣೆ ತುಂಬಾನೇ ಕುತೂಹಲಕಾರಿಯಾಗಿದೆ. ಮೊದಲು ಮರದ ಬಗ್ಗೆ ಮಾತಾಡೋಣ. ಹೌದು, ಸಾಮಾನ್ಯವಾಗಿ ಕ್ರಿಸ್ಮಸ್ ಟ್ರೀಯನ್ನ ನಾವೊಂದು ಅಲಂಕಾರದ ವಸ್ತುವಾಗಿ ನೋಡ್ತೀವಿ ಅಷ್ಟೇ. ಆದ್ರೆ ಈ ದೃಷ್ಟಿಕೋನದ ಪ್ರಕಾರ ಈ ಮರವು ಮಾನವತೆಯ ವೃಕ್ಷ ಅಥವಾ ಕಲ್ಪವೃಕ್ಷದ ಸಂಕೇತ. ಅಂದ್ರೆ ಇಡೀ ಮಾನವ ಜನಾಂಗವೇ ಒಂದು ದೊಡ್ಡ ಮರ ಅನ್ನೋ ಕಲ್ಪನೆ. ಮಾನವತೆಯ ವೃಕ್ಷ, ಇದು ಆಸಕ್ತಿದಾಯಕವಾಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಏನಾದರೂ ಸುಲಭವಾದ ಉದಾಹರಣೆ ಇದೆಯಾ? ಖಂಡಿತ. ಇದನ್ನ ಈಗ ಯೋಚಿಸಬಹುದು. ಒಂದು ದೊಡ್ಡ ಆಲದ ಮರಕ್ಕೆ ಸಾವಿರಾರು ಕೊಂಬೆ, ರೆಂಬೆ, ಎಲೆಗಳು ಇರುತ್ತೆ. ಆದ್ರೆ ಎಲ್ಲದಕ್ಕೂ ಜೀವ ಕೊಡೋದು ಒಂದೇ ಬೇರು ಮತ್ತು ಬೀಜ. ನಿಜ. ಹಾಗೆಯೇ ಈ ಆಕಾರದ ಪ್ರಕಾರ ಜಗತ್ನಲ್ಲಿ ಎಷ್ಟೇ ಧರ್ಮಗಳು, ಸಂಸ್ಕೃತಿಗಳು, ಜನಾಂಗಗಳು ಇದ್ರೂ ಎಲ್ಲರ ಮೂಲ ಒಂದೇ. ಆ ಮರದ ಬೇರೆ ಬೇರೆ ಕೊಂಬೆಗಳು ಬೇರೆ ಬೇರೆ ಧರ್ಮಗಳನ್ನ ಪ್ರತಿನಿಧಿಸುತ್ತವೆ. ಹಾಗಾದ್ರೆ ಮರದ ಮೇಲಿರೋ ಅಲಂಕಾರಗಳು, ಆ ನಕ್ಷತ್ರಗಳು, ದೇವದೂತರು, ಅವುಗಳಿಗೂ ಸಾಂಕೇತಿಕ ಅರ್ಥ ಇದೆಯಾ? ಖಂಡಿತ, ಪ್ರತಿಯೊಂದಕ್ಕೂ ಇದೆ. ಮರದ ತುದಿಯಲ್ಲಿ ನಾವಿಡೋ ಆ ದೊಡ್ಡ ಪ್ರಕಾಶಮಾನವಾದ ನಕ್ಷತ್ರ ಇದೆಯಲ್ಲ, ಅದು ಸ್ವತಃ ಪರಮಾತ್ಮನ ಸಂಕೇತ. ದೇವರ ಸಂಕೇತವೇ? ಹೌದು. ಈ ವಾದದ ಪ್ರಕಾರ ಮಾನವತೆಯ ವೃಕ್ಷವು ತನ್ನ ಬೆಳವಣಿಗೆಯ ಕೊನೆಯ ಹಂತ ತಲುಪಿದಾಗ, ಅಂದ್ರೆ ಜಗತ್ತಲ್ಲಿ ಅಧರ್ಮ, ದುಃಖ ಹೆಚ್ಚಾದಾಗ, ಪರಮಾತ್ಮನು ಆ ವೃಕ್ಷದ ಮೇಲೆ, ಅಂದ್ರೆ ಈ ಜಗತ್ತಲ್ಲಿ ಅವತರಿಸಿ ಎಲ್ಲರಿಗೂ ಸತ್ಯದ ಮಾರ್ಗದರ್ಶನ ನೀಡಿ ಜೀವನವನ್ನ ಆನಂದದಿಂದ ಬಾಳೋ ವರವನ್ನ ಕೊಡೋಕೆ ಬರ್ತಾರೆ. ಒಂದು ನಿಮಿಷ. ಮರದ ಮೇಲಿನ ದೊಡ್ಡ ನಕ್ಷತ್ರ ಪರಮಾತ್ಮ ಅನ್ನೋದು ಒಂದು ರೂಪಕವಾಗಿ ಸರಿ. ಆದರೆ ಸಣ್ಣ ನಕ್ಷತ್ರಗಳು ಮತ್ತು ದೇವದೂತರು ಸಹಾಯಕ ಆತ್ಮಗಳು ಅನ್ನೋದು ಸ್ವಲ್ಪ ಹೆಚ್ಚು ಅನ್ಸತ್ತೆ. ಈ ವಾದವನ್ನ ಆಕರ ಹೇಗ್ ಸಮರ್ಥಿಸ್ತೆ? ಯಾರು ಈ ಸಹಾಯಕ ಆತ್ಮಗಳು? ಒಳ್ಳೆ ಪ್ರಶ್ನೆ. ಈ ವಿಶ್ಲೇಷಣೆ ಹೇಳೋದೇನಂದ್ರೆ, ಜಗತ್ತಿನ ಪರಿವರ್ತನೆಯ ಈ ಮಹಾನ್ ಕಾರ್ಯದಲ್ಲಿ ಪರಮಾತ್ಮನಿಗೆ ಸಹಾಯ ಮಾಡೋಕೆ ಕೆಲವು ವಿಶೇಷ ಆತ್ಮಗಳು ಜೊತೆಯಾಗ್ತವೆ. ಅವರು ತಮ್ಮ ಜೀವನವನ್ನ ದೈವಿ ಕಾರ್ಯಕ್ಕೆ ಮುಡುಪಾಗಿಟ್ಟು ಜ್ಞಾನದ ಬೆಳಕನ್ನ ಹಂಚ್ತಾ ಅನೇಕರ ಜೀವನದಲ್ಲಿ ದೇವದೂತರ ಹಾಗೆ ಸಹಾಯ ಮಾಡ್ತಾರೆ. ಮರದ ಮೇಲೆ ಅಲಂಕರಿಸೋ ಅಸಂಡ ನಕ್ಷತ್ರಗಳು, ದೇವದೂತರ ಗೊಂಬೆಗಳು ಅಂತಹ ಸಹಾಯಕ ಆತ್ಮಗಳ ಸ್ಮಾರಕವಾಗಿವೆ. ಓ, ಈಗ ಅರ್ಥ ಆಯ್ತು. ಹಾಗಾದ್ರೆ ಬೇರೆ ಬೇರೆ ಧರ್ಮಗಳನ್ನ ಪ್ರತಿನಿಧಿಸುವ ಕೊಂಬೆಗಳೆಲ್ಲ ಒಂದೇ ಮರದ ಭಾಗವಾಗಿರೋದು ಮಾನವತೆಯ ಏಕತೆಯನ್ನ ಸಾರತ್ತಾ? ಯಾಕಂದ್ರೆ ಇವತ್ತು ನೋಡಿದ್ರೆ ಕ್ರಿಸ್ಮಸ್ ಅನ್ನೋದು ಕೇವಲ ಕ್ರೈಸ್ತರು ಮಾತ್ರ ಅಲ್ಲ. ಹೌದು, ಬಹುತೇಕ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆಚರಿಸ್ತಾರೆ. ಇದು ಆ ಏಕತೆಯ ಸಂಕೇತನ? ನಿಖರವಾಗಿ. ವಿವಿಧ ಗೊಂಬೆಗಳಿದ್ರೂ ಮರ ಒಂದೇ. ಹಾಗೆಯೇ ವಿವಿಧ ಧರ್ಮಗಳಿದ್ರೂ ಎಲ್ಲರ ಮೂಲ ತಂದೆ ಒಬ್ರೇ ಮತ್ತು ಮಾನವತೆ ಒಂದೇ ಅನ್ನೋ ಸಂದೇಶವನ್ನ ಇದು ಕೊಡುತ್ತೆ. ಪರಮಾತ್ಮ ಬಂದಾಗ ಯಾವುದೇ ಒಂದು ಧರ್ಮಕ್ಕೆ ಮಾತ್ರವಲ್ಲ, ಎಲ್ಲಾ ಧರ್ಮದ ಆತ್ಮರಿಗೂ ಶ್ರೇಷ್ಠಗತಿಯ ವರದಾನವನ್ನ ನೀಡ್ತಾರೆ ಅನ್ನೋದರ ಸಂಕೇತ ಇದು. ಮಾನವತೆಯ ವೃಕ್ಷ, ಅದರ ಮೇಲೆ ದೇವರು ನಕ್ಷತ್ರದ ರೂಪದಲ್ಲಿ ಬರ್ತಾರೆ ಅನ್ನೋ ಕಲ್ಪನೆ ನಿಜಕ್ಕೂ ವಿಭಿನ್ನವಾಗಿದೆ. ಇದೇ ತರ್ಕವನ್ನು ಮುಂದುವರಿಸಿದ್ರೆ ಸ್ಯಾಂಟಾಕ್ಲಾಸ್ ಪಾತ್ರಕ್ಕೂ ಇದೇ ರೀತಿ ಯಾವುದಾದ್ರೂ ಗೂಢಾರ್ಥವನ್ನ ಈ ಆಕಾರ ನೀಡುತ್ತಾ? ಖಂಡಿತವಾಗಿಯೂ. ಮತ್ತು ಇದು ಈ ವಿಶ್ಲೇಷಣೆಯ ಅತ್ಯಂತ ಸುಂದರವಾದ ಭಾಗ ಅಂತಾನೆ ಹೇಳ್ಬೋದು. ಈ ದೃಷ್ಟಿಕೋನದ ಪ್ರಕಾರ ಸ್ಯಾಂಟಾಕ್ಲಾಸ್ ಕೇವಲ ಒಂದು ಕಾಲ್ಪನಿಕ ಪಾತ್ರ ಅಲ್ಲ, ಅದು ಪರಮಾತ್ಮನ ಒಂದು ಜೀವಂತ ಸ್ಮಾರಕ ಅಥವಾ ಯಾದ್ಗಾರ್. ಪರಮಾತ್ಮನ ಸ್ಮಾರಕವೇ? ಇದು ಬಹಳ ದೊಡ್ಡ ಹೇಳಿಕೆ. ಒಬ್ಬ ತಮಾಷೆಯ, ದಪ್ಪಗಿನ, ಉಡುಗೊರೆ ತರೋ ವೃದ್ಧ ವ್ಯಕ್ತಿಯನ್ನ ಪರಮಾತ್ಮನಿಗೆ ಹೋಲಿಸೋದರ ಹಿಂದೆ ಯಾವ ತರ್ಕ ಇದೆ? ಇದರ ವಿವರಣೆ ಹೀಗಿದೆ. ಪರಮಾತ್ಮನನ್ನ ಒಂದು ದಿವ್ಯವಾದ ಕೆಂಪು ಚಿನ್ನದ ಬಣ್ಣದ ಬೆಳಕಿನ ರೂಪ, ಒಂದು ಜ್ಯೋತಿ ಅಂತ ವರ್ಣಿಸಲಾಗಿದೆ. ಆ ದಿವ್ಯ ಜ್ಯೋತಿಯೇ ಮರದ ಮೇಲಿನ ದೊಡ್ಡ ನಕ್ಷತ್ರ. ಸರಿ. ಆಕಾರದ ಪ್ರಕಾರ ಆ ಜ್ಯೋತಿಯು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದು ಒಬ್ಬ ವೃದ್ಧ, ಸಾಧಾರಣ ಮನುಷ್ಯನ ದೇಹವನ್ನ ಮಾಧ್ಯಮವನ್ನಾಗಿ ಮಾಡ್ಕೊಳ್ಳುತ್ತೆ. ಓಹೋ. ಇದಕ್ಕಾಗಿಯೇ ಸ್ಯಾಂಟಾಕ್ಲಾಸನ್ನು ಯಾವಾಗ್ಲೂ ಒಬ್ಬ ವೃದ್ಧ ವ್ಯಕ್ತಿಯಾಗಿ ಚಿತ್ರಿಸಲಾಗುತ್ತೆ. ಅವರ ವಯಸ್ಸು ಜ್ಞಾನ ಮತ್ತು ಅನುಭವದ ಸಂಕೇತ. ಹಾಗಾದ್ರೆ ಅವರ ಕೆಂಪು ಬಟ್ಟೆ, ಅದಕ್ಕೂ ಏನಾದರೂ ವಿಶೇಷ ಕಾರಣ ಇದೆಯಾ? ಖಂಡಿತ ಇದೆ. ಕೆಂಪು ಬಣ್ಣವನ್ನ ಸಾಮಾನ್ಯವಾಗಿ ದೈವಿಕ ಶಕ್ತಿ, ಪ್ರೀತಿ ಮತ್ತು ಪರಿವರ್ತನೆಯ ಬಣ್ಣ ಅಂತ ಪರಿಗಣಿಸಲಾಗುತ್ತೆ.
ಪರಮಾತ್ಮನ ಆ ದಿವ್ಯ ಬೆಳಕಿನ ಬಣ್ಣವೂ ಕೆಂಪು. ಹೌದಾ? ಹಾಗಾಗಿ ಸ್ಯಾಂಟಾ ಕ್ಲಾಸ್ ಧರಿಸೋ ಕೆಂಪು ಬಟ್ಟೆ ಆ ದೈವಿಕ ಶಕ್ತಿಯ ಆಗಮನವನ್ನ ಸಂಕೇತಿಸುತ್ತೆ. ಅಂದ್ರೆ ಸ್ಯಾಂಟಾ ಕ್ಲಾಸ್ನ ವಯಸ್ಸು, ಬಿಳಿ ಗಡ್ಡ, ಕೆಂಪು ಬಟ್ಟೆ ಇವೆಲ್ಲ ಕೇವಲ ಕಾಲ್ಪನಿಕ ವಿವರಗಳಲ್ಲ. ಪ್ರತಿಯೊಂದಕ್ಕೂ ಒಂದು ಆಧ್ಯಾತ್ಮಿಕ ಸಾಂಕೇತಿಕತೆ ಇದೆ. ಇದು ನಿಜಕ್ಕೂ ಆಳವಾದ ಚಿಂತನೆ. ಹಾಗಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ತರುವ ಉಡುಗೊರೆಗಳು. ಆ ದೊಡ್ಡ ಚೀಲದಲ್ಲಿರೋದು ಬರೀ ಆಟಿಕೆಗಳು ಮತ್ತು ಚಾಕ್ಲೇಟ್ಗಳಲ್ವಾ? ಈ ದೃಷ್ಟಿಕೋನದ ಪ್ರಕಾರ ಆ ಚೀಲದಲ್ಲಿರೋದು ಭೌತಿಕ ವಸ್ತುಗಳಲ್ಲ. ಅಲ್ವಾ? ಖಂಡಿತ ಅಲ್ಲ. ಅವು ಅಮೂಲ್ಯವಾದ ದೈವಿಕ ಉಡುಗೊರೆಗಳು. ಅಂದ್ರೆ ಸದ್ಗುಣಗಳು, ಶ್ರೇಷ್ಠ ಜೀವನ ನಡೆಸೋ ಆದರ್ಶಗಳು ಮತ್ತು ಜ್ಞಾನದ ರತ್ನಗಳು. ಜ್ಞಾನದ ರತ್ನಗಳು. ಹೌದು. ಪರಮಾತ್ಮ ನಮಗೆ ಸದ್ಗುಣಗಳ ಸೌಗಾತ, ಮಧುರ ಸಂಬಂಧಗಳ ಸಿಹಿ ಮತ್ತು ಜ್ಞಾನರತ್ನಗಳ ಬಳುವಳಿಯನ್ನ ನೀಡ್ತಾರೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ ಅಂದ್ರೆ ಹೊಸ ಸ್ವರ್ಗೀಯ ಪ್ರಪಂಚದ, ಅಂದ್ರೆ ಸತ್ಯಯುಗದ ಸೌಗಾತ. ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಯಾವ ಆಟಿಕೆ ಬೇಕು, ಯಾವ ಚಾಕ್ಲೇಟ್ ಇಷ್ಟ ಅಂತ ಯೋಚಿಸ್ತೀವಿ. ಆದರೆ ಈ ದೃಷ್ಟಿಕೋನದ ಪ್ರಕಾರ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಯಾವ ಸದ್ಗುಣವನ್ನ ಉಡುಗೊರೆಯಾಗಿ ನೀಡಬಹುದು ಅಂತ ಯೋಚಿಸೋ ಹಾಗೆ ಮಾಡುತ್ತೆ. ಇದು ಹಬ್ಬದ ಆಚರಣೆಯನ್ನೇ ಬದಲಾಯಿಸೋ ಯೋಚನೆ. ಹೌದು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ಎಲ್ಲ ಸಂಕೇತಗಳನ್ನ ಬಿಡಿಸಿ ನೋಡಿದ ಮೇಲೆ ಈ ಹಬ್ಬವನ್ನ ಆಚರಿಸೋದ್ರ ಹಿಂದಿನ ನಿಜವಾದ ಮಹತ್ವ ಏನು? ಇದ್ರ ಸಾರಾಂಶ ಅಂದ್ರೆ ಹಬ್ಬದ ಬಾಹ್ಯ ಆಚರಣೆಗಳಾದ ಕೇಕ್ ಕತ್ತರಿಸೋದು, ಪಾರ್ಟಿ ಮಾಡೋದು, ಉಡುಗೊರೆ ಕೊಡೋದ್ರಲ್ಲಿ ಮುಳುಗಿ ಅದರ ಹಿಂದಿನ ಮೂಲ ಸಂದೇಶವನ್ನ ಮರಿಬಾರ್ದು. ಈ ಹಬ್ಬವು ಕೇವಲ ತಿನ್ನೋದು, ಕುಡಿಯೋದು, ಮೋಜು ಮಾಡೋಕೆ ಸೀಮಿತವಾಗಬಾರ್ದು. ಆ ಮೂಲ ಸಂದೇಶವನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಯಾವುದು? ಪ್ರತಿಯೊಬ್ಬರನ್ನೂ ಆತ್ಮಿಕ ದೃಷ್ಟಿಯಿಂದ ನೋಡೋದು. ಆತ್ಮಿಕ ದೃಷ್ಟಿ ಅಂದ್ರೆ ನಮ್ಮುಂದೆ ಇರೋ ವ್ಯಕ್ತಿ ಕೇವಲ ಒಂದು ದೇಹ ಅಲ್ಲ, ಅವರ ಜಾತಿ, ಧರ್ಮ, ಬಣ್ಣವನ್ನ ನೋಡದೆ ಅವರು ನಮ್ಮ ಹಾಗೆಯೇ ಒಂದು ಚೈತನ್ಯ ಸ್ವರೂಪದ ಆತ್ಮ, ಎಲ್ಲರೂ ಒಂದೇ ಪರಮಾತ್ಮನ ಮಕ್ಕಳು ಅನ್ನೋ ಭಾವನೆಯನ್ನ ಬೆಳೆಸ್ಕೊಳ್ಳೋದು. ಅಂದ್ರೆ ಸಹೋದರತ್ವದ ಭಾವನೆ. ಅದೇ. ಯಾವಾಗ ನಾವು ಈ ಮನೋಭಾವದಿಂದ ಪರಸ್ಪರ ವ್ಯವಹರಿಸ್ತೇವ್ಯೋ ಆಗ ದ್ವೇಷ, ಅಸೂಯೆ, ಭೇದ ಭಾವಗಳು ತಾವಾಗೇ ಮಾಯವಾಗುತ್ತೆ. ನಿಜ. ಆಗ ವಸುಧೈವ ಕುಟುಂಬಕಂ ಅನ್ನೋ ಭಾವನೆ ಕೇವಲ ಮಾತಲ್ಲಿ ಉಳಿಯಲ್ಲ, ನಮ್ಮ ನಡವಳಿಕೆಯಲ್ಲಿ ಸಹಜವಾಗಿ ವ್ಯಕ್ತವಾಗುತ್ತೆ. ಆಗಲೇ ನಿಜವಾದ ಕ್ರಿಸ್ಮಸ್ ಆಚರಣೆ. ಅಂದ್ರೆ ಈ ಹಬ್ಬ ನಮ್ಮೊಳಗೆ ಒಂದು ದೃಢ ಸಂಕಲ್ಪ ಮಾಡೋಕೆ ಪ್ರೇರೇಪಿಸುತ್ತೆ ಅಂತಾಯ್ತು. ಕೇವಲ ಒಂದು ದಿನದ ಆಚರಣೆಯಾಗಿ ಉಳಿಯದೆ ನಮ್ಮ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆ ತರೋಕೆ ಇದೊಂದು ಅವಕಾಶ. ಖಂಡಿತ. ನಮ್ಮ ಸುಂದರ ಕರ್ಮಗಳ ಮೂಲಕ ಒಂದು ಸುಂದರ ಜಗತ್ತನ್ನು ನಿರ್ಮಿಸೋಕೆ ಇದೊಂದು ಸ್ಫೂರ್ತಿಯ ದಿನ. ಖಂಡಿತ. ಈ ದೊಡ್ಡ ದಿನದ ವಿಶೇಷ ಪ್ರೇರಣೆಯೇ ಅದು. ಈ ಆಕರ ಹೇಳೋ ಹಾಗೆ ನಾವು ಪರಸ್ಪರ ಸಂಬಂಧಗಳಲ್ಲಿ ಪ್ರೀತಿಯ ಮಧುರತೆಯನ್ನ ಹಂಚಬೇಕು. ಸ್ಯಾಂಟಾ ತರೋ ಉಡುಗೊರೆಗಳ ಹಾಗೆ ನಾವು ಇತರರಿಗೆ ಸದ್ಗುಣಗಳ ಮತ್ತು ಸಂತೋಷದ ಉಡುಗೊರೆಯನ್ನ ನೀಡಬೇಕು. ಪರಮಾತ್ಮ ತರೋ ಜ್ಞಾನ ಮತ್ತು ಸದ್ಗುಣಗಳ ಉಡುಗೊರೆಯನ್ನ ಸ್ವೀಕರಿಸಿ ನಮ್ಮ ಜೀವನವನ್ನ ದಿವ್ಯವಾಗಿಸ್ಕೊಳ್ಳೋದೇ ಈ ಹಬ್ಬದ ನಿಜವಾದ ಆಚರಣೆ. ಆಗ ನಮ್ಮ ಜೀವನ ಸಹಜವಾಗಿಯೇ ಸಂತೋಷದಿಂದ ತುಂಬಿಕೊಳ್ಳುತ್ತೆ. ಇಂದಿನ ಈ ಚರ್ಚೆಯಿಂದ ಕ್ರಿಸ್ಮಸ್ನ ಪರಿಚಿತ ಸಂಪ್ರದಾಯಗಳಿಗೆ ಒಂದು ಸಂಪೂರ್ಣ ಹೊಸ ಆಳವಾದ ಅರ್ಥ ಸಿಕ್ಕಾಗಾಯಿತು. ಬಡಾದಿನ್ ಅನ್ನೋದು ಕೇವಲ ದಿನಾಂಕ ಅಲ್ಲ, ಅದೊಂದು ದೊಡ್ಡ ಪರಿವರ್ತನೆಯ ಕಾಲದ ಸಂಕೇತ. ಹೌದು. ಮತ್ತು ಕ್ರಿಸ್ಮಸ್ ಟ್ರೀ ಕೇವಲ ಒಂದು ಅಲಂಕಾರದ ವಸ್ತುವಲ್ಲ, ಅದು ಇಡೀ ಮಾನವ ಕುಲದ ಏಕತೆಯ ಪ್ರತೀಕ. ಮತ್ತು ಸ್ಯಾಂಟಾ ಕ್ಲಾಸ್ ಕೇವಲ ಉಡುಗೊರೆ ಕೊಡೋ ಪಾತ್ರವಲ್ಲ, ಬದಲಾಗಿ ದೇವರು ಕೊಡುವ ದೈವಿಕ ಕೊಡುಗೆಗಳ ಸಂಕೇತ. ಹೌದು. ಇದು ಕ್ರಿಸ್ಮಸ್ ಹಬ್ಬದ ಹಿಂದಿರೋ ಒಂದು ಆಧ್ಯಾತ್ಮಿಕ ವ್ಯಾಖ್ಯಾನ. ಇದು ಸರಿನಾ ತಪ್ಪಾ ಅನ್ನೋದಕ್ಕಿಂತ ಇದು ನಮ್ಮ ಆಚರಣೆಗಳಿಗೆ ಮತ್ತೊಂದು ಅರ್ಥದ ಪದರವನ್ನ ಸೇರಿಸುತ್ತೆ. ನಿಜ. ಇದು ನಮ್ಮನ್ನ ಸಾರ್ವತ್ರಿಕ ಮೌಲ್ಯಗಳಾದ ಪ್ರೀತಿ, ಪರಿವರ್ತನೆ, ಏಕತೆ ಇವುಗಳ ಬಗ್ಗೆ ಗಂಭೀರವಾಗಿ ಯೋಚಿಸೋ ಹಾಗೆ ಮಾಡುತ್ತೆ. ಸಂಪ್ರದಾಯಗಳನ್ನ ಕೇವಲ ಯಾಂತ್ರಿಕವಾಗಿ ಪಾಲಿಸೋ ಬದಲು ಅದರ ಹಿಂದಿನ ಭಾವನೆಯನ್ನ ಅರ್ಥ ಮಾಡ್ಕೊಂಡು ಆಚರಿಸಿದಾಗ ಅದರ ಆನಂದವೇ ಬೇರೆ. ನಿಜ. ಈ ಆಕಾರದಲ್ಲಿ ಜಗತ್ತಿನ ಪರಿವರ್ತನೆಗೆ ಸಹಾಯ ಮಾಡೋ ದೇವದೂತರು ಅಥವಾ ಸಹಾಯಕ ಆತ್ಮರ ಬಗ್ಗೆ ಉಲ್ಲೇಖ ಇದೆ. ಇದು ನನ್ನಲ್ಲಿ ಒಂದು ಆಲೋಚನೆಯನ್ನು ಹುಟ್ಟುಹಾಕ್ತಾ ಇದೆ. ಏನು? ಆ ದೊಡ್ಡ ಜಾಗತಿಕ ಪರಿವರ್ತನೆಯ ಮಾತು ಹಾಗಿರ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಒಂದು ಸಣ್ಣ ಸಕಾರಾತ್ಮಕ ಬದಲಾವಣೆಯನ್ನು ತರೋಕೆ ನಾವು ಹೇಗೆ ಒಬ್ಬ ದೇವದೂತರಾಗಬಹುದು? ಬಹುಶಃ ಈ ಹಬ್ಬದ ಸಮಯದಲ್ಲಿ ನಾವು ಯೋಚಿಸಬೇಕಾದ ಪ್ರಶ್ನೆ ಇದೇ ಇರಬಹುದು.
ನಾವು ಮಾಡೋ ಯಾವ ಸಣ್ಣ ಕರುಣೆಯ ಅಥವಾ ಸಹಕಾರದ ಕಾರ್ಯ ಬೇರೆಯವರ ಪಾಲಿಗೆ ಒಂದು ದೊಡ್ಡ ಉಡುಗೊರೆ ಆಗಬಹುದು.